ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ಸ್ನೇಹಿತರೆ ನಿಮಗೋಸ್ಕರ ನಾನು ನ್ಯಾಚುರಲ್ ಆಗಿರುವಂಥದ್ದು ಇನ್ನೊಂದು ಸರ್ತಿ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಇದು ಎದರಿಂದ ಮಾಡಿದ್ದೀನಿ, ನ್ಯಾಚುರಲ್ ಆಗಿ ಮಾಡಿರುವಂಥ ಹೇರ್ ಪ್ಯಾಕು ತುಂಬಾ ಒಳ್ಳೇದನ್ಬೋದು. ಯಾಕಂದರೆ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ನಮ್ಮ ತಲೆಗೂ ಕೂಡ ಒಳ್ಳೇದನ್ಬೋದು. ಹಾಗಾದರೆ ನಿಮ್ಮ ತಲೆಯಲ್ಲಿ ಕೂಡ ಕಪ್ಪುಗೆ ಕೂದಲು ಬೇಕಂದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಹಚ್ಕೋಬೋದು. ಅದು ಯಾವ ರೀತಿ ಮಾಡ್ತೀನಿ, ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದು ಕೂಡ ಖಂಡಿತವಾಗಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೇರ್ ಪ್ಯಾಕ್ ಮಾಡೋದು ಯಾವ ರೀತಿ ಅಂದರೆ ನೋಡಿ, ಅದಕ್ಕೆ ಬೇಕಾಗೋದಂದರೆ ಈರುಳ್ಳಿ ನಮ್ಮ ತಲೆಗೆ ತುಂಬಾ ಒಳ್ಳೆಯದನ್ಬೋದು. ಈರುಳ್ಳಿಯಿಂದ ನಮ್ಮ ಕೂದಲು ಕೂಡ ಉದ್ದ ಆಗುತ್ತೆ, ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಒಂಥರ ಸಪೋರ್ಟ್ ಕೊಡುತ್ತೆ. ಹಾಗೆ ಇವಾಗ ನೋಡಿ, ಇದು ನೋಡಿ ನಾನು ತೊಗೊಂಡಿರುವಂಥದ್ದು ಕೊಬ್ಬರಿಯಿಂದ ಕೂಡ ನಮ್ಮ ಕೂದಲಿಗೆ ನೋಡಿ, ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ನಮ್ಮ ಕೂದಲು ಯಾವ ರೀತಿ ಚೆನ್ನಾಗಿ ಬೆಳೆಯುತ್ತಲ್ವ, ಹಾಗೆ ನೋಡಿ ನಾವು ಕೊಬ್ಬರಿ ಬಳಸೋದ್ರಿಂದ ಕೂಡ ನಮ್ಮ ಕೂದಲು ತುಂಬಾ ಒಳ್ಳೆಯದನ್ಬೋದು. ಹಾಗೆ ಶೈನಿಯಾಗಿ ನಮ್ಮ ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಮನೆಯಲ್ಲಿರುವಂಥದ್ದೇ ನಾವು ಬಳಸಿ ಯಾವ ರೀತಿ ನ್ಯಾಚುರಲಾಗಿ ನಾವು ಯೂಸ್ ಮಾಡುವಂಥದ್ದು ಹೇರ್ ಪ್ಯಾಕ್ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ಸ್ಟವ್ ಮೇಲೆ ನಾನು ಇವಾಗ ಈರುಳ್ಳಿ ಸುಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಈರುಳ್ಳಿ ಕೂತ್ಕೊಳ್ತಾ ಇಲ್ಲಾಂದರೆ ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಸ್ಟವ್ ಹಚ್ಕೋಬೋದು. ಹಾಗೆ ಕೊಬ್ಬರಿ ಕೂಡ ನಾನು ಇವಾಗ ನೋಡಿ ಇಲ್ಲಿ ಸುಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವೆರಡೂ ಕೂಡ ತುಂಬಾ ಜಾಸ್ತಿ ಹೊತ್ತು ಚೆನ್ನಾಗಿ ಸುಡಬೇಕು. ಈ ರೀತಿ ನಮಗೆ ಈರುಳ್ಳಿ ಜಾಸ್ತಿನೇ ಕೆಳಗಡೆ ಬೀಳ್ತಾ ಇದೆ ಅಂದರೆ ಒಂದು ಸ್ಪೂನ್ ನೋಡಿ ಚಾಕು ತೊಗೊಂಡು ಈ ರೀತಿ ಚುಚ್ಕೋಬೋದು. ಇಲ್ಲ ಈ ರೀತಿ ನೋಡ್ತಾ ಇರ್ಬೋದು, ನಮಗೆ ಏನಾದರೂ ತೊಗೊಂಡು ಚೂಪಾಗಿರುವಂಥದ್ದು ಅದಕ್ಕೆ ಚುಚ್ಚಿ ರೀತಿ ನೀವು ಸುಡ್ತಾ ಇರ್ಬೋದು. ಇವಾಗ ನೋಡಿ, ಈರುಳ್ಳಿ ಸುಡೋದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ. ಹಾಗೆ ಕೊಬ್ಬರಿ ಅಂದರೆ ಏನಾಗುತ್ತೆ ಅಂದರೆ ಜಾಸ್ತಿ ಒಂದು ಸರ್ತಿ ಅದು ಉರಿ ಅಂಟ್ಕೊಳುತ್ತಲ್ವ, ಅದು ಜಾಸ್ತಿ ಹೊತ್ತು ಉರಿಯುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟವ್ ಆಫ್ ಮಾಡಿದ್ದೀನಿ. ಜಾಸ್ತಿ ಹೊತ್ತದ್ದು ಕೊಬ್ಬರಿ ಉರಿತಾ ಇರೋದು ಜಾಸ್ತಿ ಕೂಡ ನಮ್ಮ ಸ್ಟವ್ ಕೂಡ ವೇಸ್ಟ್ ಮಾಡಬಾರ್ದಲ್ಲ. ಹಾಗಾಗಿ ಇವಾಗ ಮತ್ತೆ ಅದು ಉರಿ ಕಡಿಮೆ ಆದಮೇಲೆ ಮತ್ತೆ ನಾನು ಸ್ವಲ್ಪ ಸ್ಟವ್ ಹಚ್ಕೊಳ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಕೊಬ್ಬರಿ ಮತ್ತು ಈರುಳ್ಳಿ ಎಷ್ಟು ಕಪ್ಪಗಾಗೋವರೆಗೂ ಸುಡ್ತಾ ಇದ್ದೀನಿ ಅಂತ ನೋಡಿ. ಕೊಬ್ಬರಿಯಲ್ಲಿ ಕೂಡ ಎಣ್ಣೆ ಅಂಶ ಬಿಟ್ಕೊಳ್ತಾ ಬರುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ನೋಡ್ತಾ ಇರ್ಬೋದು, ಒಂಥರ ಎಷ್ಟೆಲ್ಲ ಚೆನ್ನಾಗಿ ಒಂಥರ ನಿಮಗೆ ಕಾಣಿಸ್ತಾ ಇರೋದು ಕಪ್ಪು ಆಗ್ತಾಯಿದೆ ಅಂತ. ಈರುಳ್ಳಿಯಲ್ಲಿ ಇರುವಂಥ ರಸ ತುಂಬಾ ಒಳ್ಳೆಯದು ನಮ್ಮ ತಲೆಗೂ ಕೂಡ ಸ್ನೇಹಿತರೆ. ಅದರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟು ಮತ್ತು ನಮ್ಮ ತಲೆಯಲ್ಲಿ ಕೂದಲು ಜಾಸ್ತಿನೇ ಉದುರುವಂಥ ಸಮಸ್ಯೆಗಳಿರೋರಿಗೆ ಈ ರೀತಿ ಒಳ್ಳೆಯದು. ಇವಾಗ ನೋಡಿ, ನಾನು ಏನು ಮಾಡಿದ್ದೆ ಅಂದರೆ ಸಣ್ಣ ಒಂದು ಜರಡಿ ತೊಗೊಂಡಿದ್ದೀನಿ. ಜರಡಿಯಲ್ಲಿ ಕೊಬ್ಬರಿ ಹಾಕಿದ್ದೀನಿ. ಯಾಕಂದರೆ ಕೊಬ್ಬರಿ ಏನಾಗುತ್ತೆ, ಸುಡ್ತಾ ಸ್ವಲ್ಪ ಪೀಸ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಸಣ್ಣದೊಂದು ಜರಡಿ ಇದ್ರೆ ತೊಗೋಬೋದು. ಇಲ್ಲ ನಿಮ್ಮ ಹತ್ರ ಯಾವುದೇ ರೀತಿ ಸುಡುವಂಥ ಜರಡಿ ಇದೆ ಅದರಲ್ಲಿ ರೀತಿ ಇಟ್ಕೊಂಡು ಸುಡ್ಕೋಬೋದು. ನನ್ನ ಹತ್ರ ಒಂದು ಟೀ ಸೋಸುವಂಥ ಸ್ಟೀಲ್ ಜರಡಿ ಇತ್ತಲ್ವ, ಅದರಲ್ಲಿ ಹಾಕಿ ಈ ರೀತಿ ಸುಡ್ತಾ ಇದ್ದೀನಿ. ನಾವದು ಜಾಸ್ತಿ ಉರಿ ಅಂಟ್ಕೋಬೇಕು, ಆ ರೀತಿ ಇದ್ರೇ ಜರಡಿಯಲ್ಲಿ ಸುಡುತ್ತೆ ಚೆನ್ನಾಗಿ. ನಾವು ಬಾಣಲೆಯಲ್ಲಿ ಗಿಣ್ಲೆಯಲ್ಲಿ ಸುಡೋದಿಲ್ಲ. ಅದು ಒಂಥರ ಹೇರ್ ಪ್ಯಾಕು ಕೂಡ ಕಲರ್ ಚೆನ್ನಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ಸುಡ್ತಾ ಇರುವಾಗಲೇ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ನಮ್ಮ ಕೂದಲಿಗೆ ಒಳ್ಳೆಯದನ್ಬೋದು. ಕರಿಬೇವಿಂದ ನಮ್ಮ ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಕರಿಬೇವು ಹಾಕಿದ್ದೀನಿ, ಸಣ್ಣ ಉರಿ ಇಟ್ಕೊಂಡು. ಅದು ಕರಿಬೇವು ಕೂಡ ಕಪ್ಪಗೆ ಹಾಕಬೇಕು. ಅಲ್ಲಿ ತನಕ ನಾನು ಹಾಗೆಯೇ ಸ್ವಲ್ಪ ಈ ರೀತಿ ಸ್ಪೂನಿಂದನೇ ಚೆನ್ನಾಗಿ ಅದು ಕೂಡ ಕೈ ಆಡಿಸ್ಕೋಬೇಕು. ಅದೇ ಸ್ಪೂನ್ ಯಾವ್ದು ತೊಗೊಂಡಿದ್ದೀವಲ್ಲ ಚುಚ್ಚುವಂಥದ್ದು. ಇವಾಗ ಕೊಬ್ಬರಿ ಕೂಡ ನೋಡಿರ್ಬೋದು ಎಷ್ಟೆಲ್ಲ ಪೀಸ್ ಆಗಿರೋದು. ಅದಕ್ಕೋಸ್ಕರ ಈ ರೀತಿ ಜರಡಿಯಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಆದರೆ ಯಾವುದಾದ್ರೂ ಕೂಡ ತೊಗೋಬೋದು. ನಿಮ್ಮ ಮನೇಲಿ ಏನಿರುತ್ತೆ ತೊಗೊಂಡು ಮಾಡ್ಕೋಬೋದು. ಇವಾಗ ಎಲ್ಲ ಕೂಡ ಕಪ್ಪಗಾಗೋವರೆಗೂ ನಾನು ಸುಟ್ಕೊಂಡು ತೊಗೊಳ್ತೀನಿ. ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ. ಎಲ್ಲನೂ ಕೂಡ ಸುಟ್ಕೊಂಡು ತೊಗೊಂಡಿದ್ದೀನಿ. ತುಂಬಾ ಬಿಸಿ ಇದೆ, ಕೈ ಅಂಟಿಸ್ಕೋಬಾರ್ದು. ಈ ರೀತಿ ಒಂದು ಏನಾದರೂ ಸ್ವಲ್ಪ ಪಕ್ಕಡೆ ಇದ್ದರೆ ತೊಗೊಂಡ್ಬಿಡಿ. ಅದರಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು, ಒಳಗಡೆ ನೋಡ್ತಾ ಇರ್ಬೋದು, ಬೆಂಕಿ ಕಾಣಿಸ್ತಾ ಇರ್ಬೋದು. ಈ ರೀತಿ ಸ್ವಲ್ಪ ಬಿಸಿ ಇರುವಾಗಲೇ ನಾವೇನು ಮಾಡ್ಬೇಕಂದ್ರೆ, ಇವಾಗ ನೋಡಿ ಕೈ ಆಡಿಸ್ತಾ ಇದ್ದೀನಿ. ಎಷ್ಟೆಲ್ಲ ಬೆಂಕಿ ಕಾಣಿಸ್ತಾ ಇರುವಂಥದ್ದು, ಈ ಥರ ಬೆಂಕಿ ಇರುವಂಥದ್ದು ನೋಡಿ. ಇವಾಗ ಕೆಳಗಡೆ ಪುಡಿಯಾಗಿ ಬೀಳ್ತಾ ಇರೋವಂಥದ್ದು. ಇವಾಗ ಒಂದು ಕುಟ್ಟಕಲ್ಲು ತೊಗೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ರೀತಿ ಚೆನ್ನಾಗಿ ಪ್ರೆಷರ್ ಹಾಕಿ ರೀತಿ ಮಾಡ್ತಾ ಹೋದರೆ ಅದು ಪೂರ್ತಿ ಪುಡಿಯಾಗಿ ಕೆಳಗಡೆ ಬೀಳುತ್ತೆ. ಇಲ್ಲಾಂದರೆ ಸ್ಪೂನಿಂದ ಕೂಡ ಮಾಡ್ಕೋಬೋದು. ಈಸಿಯಾಗಿ ಎಲ್ಲ ಪುಡಿಯಾಗಿ ಕೆಳಗಡೆ ಬೀಳುತ್ತೆ. ಸ್ವಲ್ಪ ಕೂಡ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ ಟೈಮು. ಮತ್ತು ನಮಗೆ ಮಿಕ್ಸಿ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳೋದಿಲ್ಲ.
ಸ್ವಲ್ಪ ಬಿಸಿ ಇದೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಮಾಡಿಕೊಂಡ್ರೆ ನೀವು ಕೈಯಿಂದ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನ್ಯಾಚುರಲ್ ಆಗಿರುವಂಥ ಪೌಡರ್ ಸಿಗ್ತಾಯಿದೆ ನೋಡಿ. ಇವಾಗ ನೋಡಿ ನಾನು ಎಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಎಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಸಿಕ್ಕಿರುವಂಥದ್ದು ನೋಡಿ. ನಿಮಗೋಸ್ಕರ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಮಾಡಿ ಇಟ್ಕೋಬೋದು. ನಿಮ್ಗೆ ಎಲ್ಲಿಗೆ ಬೇಕಾದರೂ ಕೂಡ ನೀವು ತೊಗೊಂಡು ಹೋಗ್ಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ನಿಮಗೆ ಯಾವಾಗ ಬೇಕು ಆವಾಗ ನೀವು ಹಚ್ಕೋಬೋದು. ಯಾಕಂದರೆ ಅದರಲ್ಲಿ ಕೊಬ್ಬರಿ ಮತ್ತು ಈರುಳ್ಳಿ ಹಾಕಿರ್ತೀವಲ್ಲ, ತುಂಬಾ ಉಪಯುಕ್ತ ಅನ್ಬೋದು. ಇವಾಗ ಅದಕ್ಕೆ ಸ್ವಲ್ಪ ಈ ಪೌಡ್ರಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಇವಾಗ ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ನೋಡಿ ಎಷ್ಟು ಕಪ್ಪು ಕಾಣಿಸ್ತಾ ಇರ್ಬೋದು. ಒಂದು ಹನಿ ಕೊಬ್ಬರಿ ಎಣ್ಣೆ ಬಿಟ್ಟರೆ ಸಾಕು, ಪೂರ್ತಿ ಕಪ್ಪು ಕಲರ್ ಕಾಣಿಸ್ತಾ ಇರ್ಬೋದು. ನ್ಯಾಚುರಲ್ ಆಗಿರುವಂಥ ಕಪ್ಪು ಕಲರ್ ಸ್ನೇಹಿತರೆ, ಈ ರೀತಿ ನೋಡಿ ನ್ಯಾಚುರಲಾಗಿ ಮಾಡ್ಕೋಬೋದು. ಇವಾಗ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ನೋಡಿ ಒಂಥರ ಯಾವ ರೀತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರುವಂಥದ್ದು, ಇಷ್ಟು ಕಪ್ಪುಗೆ ಎಷ್ಟು ಶೈನಿಯಾಗಿ ಬರ್ತಾ ಇರುವಂಥದ್ದು, ನ್ಯಾಚುರಲಾಗಿ ಮಾಡಿರುವಂಥದ್ದು ಈ ಹೇರ್ ಪ್ಯಾಕ್ ನೋಡಿ. ನಾವು ಈ ರೀತಿ ಹೇರ್ ಪ್ಯಾಕು ರಾತ್ರಿ ಹೊತ್ತಿಗೆ ಹಚ್ಕೋಬೋದು, ಬೆಳಗ್ಗೆ ಹೊತ್ತಿಗೂ ಕೂಡ ಹಚ್ಕೋಬೋದು. ಈ ರೀತಿ ಹಚ್ಕೊಂಡು ನೀವು ಎಲ್ಲಿಗಾದರೂ ಕೂಡ ಹೊರಗಡೆ ಕೂಡ ಹೋಗ್ಬೋದು. ವಾಶ್ ಮಾಡುವಾಗ ಮಾತ್ರ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಬೆಚ್ಚಗೆ ನೀರಿನಿಂದ ವಾಶ್ ಮಾಡ್ಕೋಬೇಕು. ಶಾಂಪೂ ಗಿಂಪು ವಾಶ್ ಮಾಡಿದ್ರೆ ಹಚ್ಚಬಾರ್ದು. ಈ ರೀತಿ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ ಕೂಡ ಅನ್ನೋದಿಲ್ಲ. ನೋಡಿ ನಮಗೆ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ತಲೆ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಯಾಕಂದರೆ ಬುಡದಿಂದ ಹಚ್ತಾ ಬಂದರೆ ನಮ್ಮ ಬುಡಕ್ಕೂ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಬುಡದಿಂದ ನಮ್ಮ ಕೂದಲು ಕಪ್ಪು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಮೇಲಿಂದ ಹಚ್ತಾ ಬಂದರೆ ಮೇಲೆ ಸ್ವಲ್ಪ ನ್ಯಾಚುರಲಾಗಿ ಕಲರ್ ಬರುತ್ತೆ. ಆಮೇಲೆ ನೀವು ಬುಡಕ್ಕೆ ಹಚ್ತಿರಲ್ಲ, ಬುಡದಿಂದ ನಿಮ್ಮ ಕೂದಲು ಕಪ್ಪಗಾಗ್ತಾ ಬೆಳೀತಾ ಬರುತ್ತೆ. ಹೊಸ ಕೂದಲು ಬೆಳೆದಾಗ ನಿಮ್ಮ ಕೂದಲು ಕಪ್ಪಗಾಗಿರುತ್ತೆ ನೋಡಿ. ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಅನ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದರಲ್ಲಿ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಈ ರೀತಿ ಮಾಡಿದ್ರೆ ಒಂದೊಂದು ಸ್ವಲ್ಪ ಪೌಡ್ರ್ ಬಂತು. ಅದು ಕೂಡ ಈ ರೀತಿ ನಾನು ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನನ್ನ ಹೇರ್ ಪ್ಯಾಕು ರೆಡಿ ಆಯ್ತು ನೋಡಿ. ಹಾಗಾದರೆ ಈಸಿಯಾಗಿ ಮಾಡಿರುವಂಥದ್ದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು. ಈರುಳ್ಳಿ ಕೂಡ ನಮ್ಮ ತಲೆಗೂ ತುಂಬಾ ಒಳ್ಳೆಯದು, ಕೊಬ್ಬರಿ ಎಣ್ಣೆ ಕೂಡ ಒಳ್ಳೆಯದು, ಹಾಗೆ ಕೊಬ್ಬರಿ ಕೂಡ ಒಳ್ಳೆಯದಲ್ವ. ಹಾಗಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಟ್ರೈ ಮಾಡ್ಬೋದು. ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ನೀವು ಕೂಡ ಹಚ್ತಾ ಬನ್ನಿ. ನಿಮ್ಮ ಕೂದಲು ಖಂಡಿತವಾಗಿ ತಿಂಗಳ ಒಳಗಡೆ ನೋಡ್ಬೋದು. ನೀವು ಕೂಡ ಕೂದಲು ತುಂಬಾ ನ್ಯಾಚುರಲಾಗಿ ನಿಮ್ಮ ಕೂದಲು ಕಪ್ಪಗಾಗ್ತಾ ಬರುತ್ತೆ. ಹಾಗೆ ಕಪ್ಪು ಕೂದಲು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಟ್ರೈ ಮಾಡ್ಬೋದು. ಇವಾಗ ನೋಡಿ ದೊಡ್ಡವರಿಂದ ಸಣ್ಣವ್ರಿಗೂ ಕೂಡ ಹಚ್ಕೋಬೋದು. ಇವಾಗ ನಾನು ಕೈಗೆ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ. ನ್ಯಾಚುರಲಾಗಿ ನಮ್ಮ ಕೂದಲು ಕೂಡ ಹೇಗೆ ಎಷ್ಟು ಶೈನಿಯಾಗಿ ಕಾಣಿಸುತ್ತೆ ಅಂತ ಈ ಕೈ ಮೇಲೆ ನೋಡ್ಬೋದು. ತುಂಬಾ ಶೈನಿಯಾಗಿರುತ್ತೆ ನಮ್ಮ ಕೂದಲು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಅಂದರೆ ನಮ್ಮ ಕೂದಲು ಡ್ರೈ ಆದಮೇಲೆ ನಮ್ಮ ಕೂದಲು ಕಪ್ಪಗೆ ಯಾವುದು ಬೆಳೆಯೋದು ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ನ್ಯಾಚುರಲಾಗಿ ಕಾಣಿಸುತ್ತೆ. ಹಾಗಿದ್ರೆ ಇವತ್ತಿಂದು ಈ ಹೇರ್ ಪ್ಯಾಕ್ ರೆಡಿ ಆಯಿತು. ಇವತ್ತು ನಾನು ಹೇರ್ ಪ್ಯಾಕ್ ಮಾಡಿರುವಂಥದ್ದು ಒಂದು ಸಣ್ಣದು ಯಾವುದೋ ಒಂದು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಎಲ್ಲಿಗೆ ಬೇಕಾದರೂ ಕೂಡ ತೊಗೊಂಡು ಹೋಗ್ತೀನಿ. ಯಾರಿಗೆ ಬೇಕಾದರೂ ಕೂಡ ಈ ರೀತಿ ಮಾಡಿ ಕೊಡ್ಬೋದು, ಅವರು ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ಈ ರೀತಿ ಹೇರ್ ಪ್ಯಾಕ್ ರೆಡಿ ಆಯಿತು. ಕೊಬ್ಬರಿ ಎಣ್ಣೆ ಹಚ್ತೀವಿ, ಕೊಬ್ಬರಿ ಎಣ್ಣೆ ಹಚ್ಚೋ ಮುಂಚೆ ಈ ರೀತಿ ಏನಲ್ಲ, ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚುವಾಗ ಇದು ಹಚ್ಕೊಂಡ್ಬಿಟ್ರೆ ಸಾಕಲ್ವ ಸ್ನೇಹಿತರೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಏನು ಕೂಡ ಹೋಗೋದಿಲ್ಲ. ಜಾಸ್ತಿ ದಿನಗಳ ಕಾಲ ನಾವು ತಲೆ ವಾಶ್ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ನಮ್ಮ ತಲೆ ಕೂದಲು ಶೈನಿಯಾಗಿ ಹಾಗೇ ಇರುತ್ತೆ. ಇವಾಗ ನೋಡಿ ಹೇರ್ ಪ್ಯಾಕ್ ರೆಡಿ ಆಯಿತು. ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿದ್ದೀನಿ. ಇವತ್ತೊಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಸ್ನೇಹಿತರೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್. ಧನ್ಯವಾದ.